ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರನ್ನು ಭೇಟಿ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿ ದಿನ ಏನೇ ನಡೀತು ಅಂತೆಲ್ಲ ಹೇಳಿ ಕಣ್ಣೀರು ಹಾಕ್ಕೊಂಡಿದ್ದಾರೆ. ಬಿಜೆಪಿಯವರು JDS ಅವರು ಚಪ್ಪಲಿ ಎಸ್ಬಿಟ್ರು, ಕುಟುಂಬವನ್ನು ನಿಲ್ಲಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರು ಧೈರ್ಯ ತುಂಬಿದಾರಂತೆ. ಆಮೇಲೆ ಚಿಕ್ಕಬಳ್ಳಾಪುರ DC SP ಗೆಲ್ಲ ಕರೆ ಮಾಡಿ ಸಿದ್ದರಾಮಯ್ಯನವರು ಘಟನೆ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಇವೆಲ್ಲ ಆಯ್ತಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೂ ಇದ್ರ ಬಗ್ಗೆ ತನಿಖೆ ಕರೆಕ್ಟಾಗಿ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಕೂಡ ಭೇಟಿಯಾಗಿ ಪ್ರದೀಪ್ ಈಶ್ವರ್ ಮಾತುಕತೆ ನಡೆಸಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ JDS ಪ್ರತಿಭಟನೆಯನ್ನು ಈ ಮುಂದುವರಿಸಿದೆ. ಘಟನೆ ಭಾಳ ಸರಳ ಇದು ನನ್ನ ಪ್ರಕಾರದಲ್ಲಿ. ಅವ್ರವ್ರಿಗೆ ಇಷ್ಟ ಬಂದಂಗೆ ನೋಡ್ಕೊಳ್ಳಬಹುದು, ಅಂದ್ಕೊಳ್ಳಬಹುದು. ಪ್ರದೀಪ್ ಈಶ್ವರರು ಕುಮಾರಸ್ವಾಮಿ ಬಗ್ಗೆ ಕಾಮೆಂಟ್ ಏನೋ ಮಾಡಿದ್ರು. ಹೌದು, ಅದನ್ನು ಸ್ವೀಕಾರ ಮಾಡಿಕೊಂಡು ರಾಜಕೀಯವಾಗಿ ಟ್ರೀಟ್ ಮಾಡೋಕ್ಕಾಗದೇ ಇದ್ದ JDS ಕಾರ್ಯಕರ್ತರು ಅದನ್ನು ಪ್ರತಿಭಟಿಸಿದ್ರು. ಆ ಹಂತದಲ್ಲಿ ಯಾರೋ ಓವರ್ ಎಂಥೂಸಿಯಾಸ್ಟಿಕ್ ಫೆಲೋ ಯಾವನೋ ಚಪ್ಪಲಿ ಎಸ್ತಿದ್ದಾನೆ. ಹೌದು, ಅದು ನನ್ನ ಪ್ರಕಾರ ಪ್ಲ್ಯಾಂಡ್ ಇದ್ದಂಗೆ ಕಾಣಲ್ಲ. ಅಲ್ಲಿಯ ಆವೇಶಕ್ಕೆ, ಆ ಆವೇಶಕ್ಕೆ ಕಾರಣ ಪ್ರದೀಪ್ ಈಶ್ವರು ಕಾರ್ ಮೇಲೆ ನಿಂತ್ಕೊಂಡು ತೋಳನ್ನು ಸಿದ್ದರಾಮಯ್ಯನ ಸ್ಟೈಲಲ್ಲಿ ತಟ್ಟಿದ್ರು. ಸ್ವಲ್ಪ ಎಲ್ಲ ಫಾಲೋ ಮಾಡ್ಕೊಂಡು ಹೋಗೋರು ತಟ್ಟಿದ್ರು. ಅದು ಇನ್ನೂ ಕೆರಳಿಸ್ತು ಅಲ್ಲಿ. ಅದು ಆ ಹಂತಕ್ಕೆ ಹೋಗಿ ನಿಂತಿದೆ. ಹೌದು, ಓಕೆ, ಇದಿಷ್ಟು ಈಗ ನಡ್ಕೊಂಡಿರೋದು. ಇದು ಮುಂದಿಂದೆಲ್ಲ ರಾಜಕೀಯ. ಅಲ್ಲ ಇವರು ಮೂರನೇದು, ರಾಜಕಾರಣದಲ್ಲಿ ಪ್ರದೀಪ್ ಈಶ್ವರ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಚಪ್ಪಲಿಲಿ ಎಸೆಯೋದು, ಕಲ್ಲು ಎಸೆಯೋದು, ಮೊಟ್ಟೆ ಎಸೆಯೋದು ಇದೆಲ್ಲ ಭಾಳ ಕಾಮನ್ನು, ತುಂಬ ಕಾಮನ್ನು ಅಲ್ವಾ? ತುಂಬ ಹಾಗಾಗಿ ಅದಕ್ಕೇನು ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯು ಹ್ಯಾವ್ ಟು ಫೈಟ್ ಇಟ್ ಪೊಲಿಟಿಕಲಿ ಅಷ್ಟೇ. ಕಣ್ಣೀರು ಹಾಕೋದು, ರಿಸೈನ್ ಮಾಡಿ ಮನೆಗೆ ಹೋಗ್ಬಿಡಿ, ನನಗೆ ಬೇಡ ಈ ರಾಜಕಾರಣ ಅಂತ. ಅಲ್ಲ ಕಾನೂನಾತ್ಮಕವಾಗಿ ಹೋರಾಡ್ಬೋದಲ್ವಾ ಸರ್? ಇದು ಎರಡೂ ಮಾಡಬೇಕು. ಎರಡನೇದು, ಯು ಕಾಂಟ್ ಗೈನ್ ಸಿಂಪತಿ ಔಟ್ ಆಫ್ ಕ್ರೈಯಿಂಗ್ ಅಲ್ಲಿ. ಇಟ್ಸ್ ಪಾರ್ಟ್ ಆಫ್ ಯುವರ್ ಕಚಡಾ ಪಾಲಿಟಿಕ್ಸ್. ಅಲ್ಲ ನಮ್ಮ ಕರ್ನಾಟಕದಲ್ಲಿ ಈ ಹಿಂದೆ ಎಲ್ಲ ಈ ಥರ ಎಲ್ಲ ಆಗ್ತಿತ್ತ ಸರ್? ಚಪ್ಪಲಿ ಗಿಪ್ಲಿ ಯಾರು ಹೇಳಿದ್ರಿ? ಹೆಗ್ಗಡೆ ಅವ್ರ ಮೇಲೆ ಚಪ್ಪಲಿ ಬೀಳಿಲ್ವೇನ್ರಿ? ಏನದೇನು ಹೊಸದಲ್ಲ, ಹಿಂದೇನು ಬಿದ್ದಿದೆ ಬೇರೆ ಬೇರೆ ಕಡೆನಲ್ಲಿ. ಓಕೆ, ಮೊಟ್ಟೆ ಬಿದ್ದಿದೆ. ಸಿದ್ದರಾಮಯ್ಯನ ಕಾರ್ ಕಡೆಗೆ ಹೋಗ್ತಿದ್ದಾಗ ಯಾರು ಮೊಟ್ಟೆ ಹೊಡಿಲಿಲ್ವೇನ್ರಿ ಅವತ್ತು? ಇವೆಲ್ಲ ಆ ಇಂಡಿವಿಜುವಲ್ಗಳ ಆ ಕ್ಷಣದ ಆಕ್ರೋಶಗಳು. ಅದಕ್ಕೊಂದು ದೊಡ್ಡ ಪ್ಲಾನಿಂಗ್ ಇದೆ ಅಂತ ಅಂದ್ಕೊಂಡು ಹೋಗೋದೇ ನಿಮ್ದು ದುಷ್ಟ ರಾಜಕಾರಣ. ಪ್ರದೀಪ್ ಈಶ್ವರ್ಗೂ ಇದು ರಾಜಕಾರಣದ ಲಾಭ ಬೇಕು, JDSಗೂ ಇದು ರಾಜಕಾರಣದ ಲಾಭ ಬೇಕು. ಇದನ್ನ ಮಜಾ ನೋಡ್ತಿರೋ ಇನ್ಯಾರೋ ಸೋತಿರೋ ಕ್ಯಾಂಡಿಡೇಟ್ಗೂ ಒಬ್ರಿಗೆ ಇದ್ರದ್ದು ಬೇಕು. ಎಲ್ಲರಿಗೂ ಅವ್ರವ್ರದ್ದು ಲಾಭ ಅಷ್ಟೇ. ಹಾಗಾಗಿ ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್ ಆ್ಯಂಡ್ ವರ್ಕ್ ಇನ್ ಯುವರ್ ಕಾನ್ಸ್ಟಿಟ್ಯೂಯನ್ಸಿ. ಅಷ್ಟೇ, ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ಎಸ್.